ಹಾಯ್ ಎಲ್ರಿಗೂ. ಇದು ಬಂದು ಮಾರ್ನಿಂಗೆ ನಮ್ಮ ಅಕ್ಕ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕನ ತಾಳಿ ಅದು ಪೆಣ್ಸ್ಲತ್ತಿದ್ದೇವೆ. ಸ್ವಲ್ಪ ಆಕಿನ ತಾಳಿ ಅದು ಇಳಿದಿತ್ತು. ಇನ್ನು ತಾಳಿ ಎಲ್ಲ ಪೆಣ್ಸೋದಾಗಿದ್ಮೇಲೆ ನಾ ಬಂದು ಗುಲಾಬ್ ಜಾಮೂನ್ ಮಾಡ್ಲತ್ತೀನಿ. ಈಗ ಜಾತ್ರೆ ಅದಲ್ವ, ಇವತ್ತು ಸ್ವೀಟ್ ಮಾಡಮಂತ. ಮನೆಗೇನು ಅಡುಗೆ ಮಾಡಿಲ್ಲ, ಬಟ್ ಸ್ವೀಟ್ ಮಾಡಮಿ ಅಂತ ಮಾಡ್ಲತ್ತಿದ್ದೇವೆ. ಇನ್ನು ಅಲ್ಲಿಂದ ನಾವೆಲ್ಲರೂ ಈ ಥರ ರೆಡಿಯಾಗಿ ಇನ್ನು ಪಾಲ್ಕಿ ಹೊಂಟಿತ್ತು ಮನೆ ಎದುರು. ಹಾಗಾಗಿ ರೋಡಿಗೆ ಹೋಗಿ ಪಾಲ್ಕಿಗೆ ಅಂತ ಎಲ್ಲ ತೆಂಗು ನೀರು ಅದೆಲ್ಲ ತೊಗೊಂಡು ಹೋಗ್ಲತ್ತಿದ್ದೇವೆ. ಇನ್ನು ಅಲ್ಲಿಂದ ಎಷ್ಟು ಜನ ಬಂದಾರ ನೋಡ್ರಿ ನಮ್ಮೂರ ಜಾತ್ರೆಗೆ. ಇನ್ನು ಇಲ್ಲಿ ಪಾಲ್ಕಿ ಬಂದಿತ್ತು, ಪಾಲ್ಕಿಗೆಲ್ಲ ಪೂಜೆ ಮಾಡಿ ನೀರು ಹಾಕಿ ತೆಂಗದು ಹೊಡೆದು ಇನ್ನು ಇಲ್ಲಿ ಮುತ್ತೈದೆಯರ್ದು ಹಿಂದೆ ರಥ ಹೊಂಟಿತ್ತು. ಇನ್ನು ಅವ್ರು ಬಂದು ಅಲ್ಲಿ ಬಿಸ್ಕೆಟ್ಗಳು, ಚಾಕ್ಲೇಟು, ಖಜೂರು ಅವೆಲ್ಲ ಹಿಂಗೆ ಹಾರಿಸ್ತಾರೆ. ಅಂದ್ರೆ ಯಾರಿಗೆ ಬೇಕೋ ಅವರು ತೊಗೋಬೋದು. ಇನ್ನು ಮಲ್ಲಿ ಮುತ್ತೈದೆರೆಲ್ಲ ಸೆಂಡ್ ಮಾಡಿ ನಮ್ಮ ಜಾನಗೆ ಭೀ ಸೆಂಡ್ ಮಾಡೋಳು. ಹಿಂಗೆ ನಮಗೆ ಭೀ ಪ್ರಸಾದ ಅದು ಸಿಕ್ಕಿತ್ತು ಅಂದ್ರೆ ಬಿಸ್ಕೆಟ್ ಅವೆಲ್ಲ. ಇನ್ನು ಅಲ್ಲಿಂದ ಮಠಕ್ಕೆ ಹೋಗಿ ಊಟ ಅದೆಲ್ಲ ಮಾಡ್ಲತ್ತಿದ್ದೇವೆ. ಇಲ್ಲಿಂದ ಸ್ವೀಟ್ ಅಂತೂ ಹುಗ್ಗಿ, ನಂಗಂತೂ ತುಂಬ ಇಷ್ಟ ಆಯಿತು. ಹುಗ್ಗಿನೇ ತಿಂದೀನಿ, ಅದು ಭೀ ಎರಡೆರಡು ಸರ್ತಿ ಊಟ ಮಾಡಿದ್ದೇವೆ. ಇನ್ನು ಮತ್ತು ಇದು ಬಂದು ಇನ್ನು ರಾತ್ರಿ ರಥ ಇರುತ್ತಲ್ಲ, ಹಾಗಾಗಿ ರಥ ಸಲುವಾಗಿ ದೇವ್ರದ್ದು ಮೂರ್ತಿಗಳು ಇರ್ತಾವಲ್ವ, ರಥಕ್ಕೆ ತೊಗೊಂಡೋಗಿ ರಥಕ್ಕೆ ಕಳ್ಸೋದು ಕೂಡಿಸಿ ಎಲ್ಲ ಮಾಡಿ ರಾತ್ರಿ ಬಂದು ಒಂದು 7:30 ಗಂಟೆ ಹಂಗಾಗಿತ್ತು. ರಥ ಅದ್ರಾಗ ಮಲ್ಲೆ ಮುತ್ತೈದೆ ಕುಂತು ರಥ ಏರ್ಸ್ಕೊಂಡು ರಥ ಹೋಗ್ಲಕ್ಕಂತಂದು ರಥೋತ್ಸವ ಮಾಡ್ಬೇಕಂತ ಮಾಡ್ಲತ್ತಾರ. ಫುಲ್ಲು ಜನ ಬಂದಿರು, ಫುಲ್ ಪಬ್ಲಿಕ್ಕು. ಈ ಕಡೆಯಿಂದ ಬಸವ ಕಲ್ಯಾಣ, ಜೈರಾಬಾದು ಆ ಕಡೆಯಿಂದೆಲ್ಲ. ಇನ್ನು ಇವತ್ತಿನ ಮಿನಿ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಯ್ತದೆ. ಇಷ್ಟ ಆದರೆ ಫಾಲೋ ಮಾಡಿರಿ.